Hey guys, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಏಷ್ಯಾ ಕಪ್ ಇನ್ನೇನು ಬರೋದ್ರಲ್ಲಿದೆ. ಮುಂದಿನ ತಿಂಗಳಿಂದ ಸ್ಟಾರ್ಟ್ ಆಗ್ತಿರುವಂಥ ಏಷ್ಯಾ ಕಪ್ಪಿಗೆ ಸ್ಕ್ವಾಡ್ ಅನೌನ್ಸ್ಮೆಂಟ್ ಅನ್ನೋದು ಇನ್ನೂ ಪೆಂಡಿಂಗಲ್ಲಿದೆ. ಇವಾಗ ಬರ್ತಿರೋ ರಿಪೋರ್ಟ್ಸ್ ಪ್ರಕಾರ ನೆಕ್ಸ್ಟ್ ವೀಕು ಸ್ಕ್ವಾಡು ಅನೌನ್ಸ್ ಆಗುತ್ತೆ ಅಂತ. ಒಟ್ಟಲ್ಲಿ 20ನೇ ತಾರೀಕು ಒಳಗಡೆ ಸ್ಕ್ವಾಡು ಈಚೆ ಬರುವಂಥ ಎಲ್ಲ ಸಾಧ್ಯತೆ ಇದೇ ಕಾಣಿಸ್ತಾ ಇದೆ. ಸೊ ನಾವು ಇವಾಗ ಪ್ರಿಡಿಕ್ಟ್ ಮಾಡುವಂಥ ಸಮಯ ಹೆಂಗಿರಬೇಕು, ಏಷ್ಯಾ ಕಪ್ನ 15 ಬಲಿಷ್ಠವಾಗಿರಬೇಕು ಅಂದರೆ ಯಾವ ಥರ ಇರಬೇಕು, ಇನ್ನೇನು ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಎಲ್ಲ ಹಳೆ ತಲೆಗಳೆಲ್ಲ ಓದ್ವಲ್ಲ, ಹೆಂಗಿರಬೇಕು 15 ಇವಾಗ ಅಂತ ಒಂದು ಕ್ವೆಶನು. ಸೊ ನಾನು ಫ್ರೇಮ್ ಮಾಡಿದ್ರಿ, ಖುದ್ದಾಗಿ ನಾನೇ ಕೂತ್ಕೊಂಡು ಫ್ರೇಮ್ ಮಾಡಿರುವಂಥ 15 ಈ ಥರ ಇರಬೇಕು ಗುರು 15 ಅಂತ ಎಲ್ಲ ಆಯಾಮಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ ನಂತರ ನಾನು ಪ್ರಿಪೇರ್ ಮಾಡಿರೋಂಥ 15 ಮ್ಯಾಮ್ ಇದು. ನೀವು ಕಾಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು ನಿಮ್ಮ 15 ಯಾವ ಥರ ಇರಬೇಕು ಆ್ಯಂಡ್ ಇರುತ್ತೆ ಅಂತ. ಸೊ ನಾನು ಓಪನಿಂಗ್ ಸ್ಟಾರ್ಟ್ ಅಂದರೆ ನಾನು 11 ಹೇಳ್ತಾ ಇಲ್ಲ, ಇಲ್ಲಿ ನಾರ್ಮಲಾಗಿ ಹೇಳ್ತಾ ಇದ್ದೀನಿ 15 ಹೆಂಗಿರಬೇಕು ಅಂತ. ಓಪನಿಂಗ್ ಸ್ಟಾರ್ಟು, ಆ ಸ್ಟಾರ್ಟ್ ಈ ಸ್ಟಾರ್ಟ್ ಎಲ್ಲ ಡಿಸ್ಕಸ್ ಆಗಲೇಬೇಕಾದ್ರೆ ಈ ಬ್ಯಾಕಪ್ಪು ಅನ್ನೋವಂಥದ್ದೆಲ್ಲ ಡಿಸ್ಕಸ್ ಆಗಲೇಬೇಕು. ಹೌದು, ಗಿಲ್ ಮತ್ತು ಜಾಸ್ವಾಲ್ನ ಮೈನಾಗಿ ಓಪನರ್ಸ್ ಆಗಿ ನಾನು ಇಡ್ತಾ ಇದ್ದೀನಿ. ಬೇಕಾದರೆ ಇಲ್ಲಿ ಜಾಸ್ವಾಲ್ನ ಆಡಿಸ್ಬೋದು, ಇಲ್ಲ ಅಂತಂದರೆ ಅಭಿಷೇಕ್ ಶರ್ಮನ ಆಡಿಸ್ಬೋದು. ಇಬ್ಬರೂ ಆಡ್ಸೋದಕ್ಕಾಗಲ್ಲ. ಗಿಲ್ ಅಂತೂ ಪಕ್ಕ ಶಾರ್ಟ್ ಆಡೇ ಆಡ್ತಾರೆ. ಯಾಕಂದರೆ ರಿಪೋರ್ಟ್ಸ್ ಬರ್ತಿರೋ ಪ್ರಕಾರ ಅವರ ವೈಸ್ ಕ್ಯಾಪ್ಟನ್ ಅಂತ ಆಲ್ರೆಡಿ ಡಿಕ್ಲೇರ್ ಆಗೋಗ್ಬಿಟ್ಟಿರೋ ಥರ ಕಾಣಿಸ್ತಾ ಇದೆ. ಜಾಸ್ವಾಲ್ ಆಡ್ಬೋದು, ಇಲ್ಲಾಂದರೆ ಅಭಿಷೇಕ್ ಶರ್ಮಾ ಆಡ್ಬೋದು. ಇಬ್ಬರು ಆಡೋದಕ್ಕೆ ಆಗೋದಿಲ್ಲ ಈ ಒಂದು ಸ್ಕ್ವಾಡಲ್ಲಿ, ನಾನು ಮಾಡಿರುವಂಥ ಸ್ಕ್ವಾಡಲ್ಲಿ. ಯಾಕೆಂತಂದರೆ ಚೆನ್ನಾಗಿರೋದಿಲ್ಲ. ಯಾಕಂದರೆ ಸಂಜು ಸ್ಯಾಮ್ಸನ್ ಕೂಡ ಇಲ್ಲಿದ್ದಾರೆ. ಸಂಜು ಸ್ಯಾಮ್ಸನ್ ಕೂಡ ಓಪನ್ ಮಾಡುವಂಥ ಎಲ್ಲ ಎಬಿಲಿಟಿ ಇದೆ. ಓಪನ್ ಮಾಡ್ಬಿಟ್ಟು ಸೆಂಚುರಿಗಳನ್ನು ಕೂಡ ಅವ್ರು ಇಳಿಸಿದ್ದಾರೆ. ಸೊ ಅದರಿಂದ ಇಲ್ಲಿ ಓಪನರ್ನ ಬ್ಯಾಕಪ್ನ ಅಗತ್ಯತೆ ಇಲ್ಲ. ಬೇಕಾದ್ರೆ ಸಂಜು ಸ್ಯಾಮ್ಸನ್ ಓಪನಿಂಗ್ ಸ್ಟಾರ್ಟಲ್ಲಿ ಆಡ್ಬೋದು. ಅದರಿಂದ ಜಾಸ್ವಾಲ್ ಅವ್ರ ಅಭಿಷೇಕ್ ಶರ್ಮಾ ಇಬ್ಬರಲ್ಲಿ ಒಬ್ಬರಂತೂ ಖಂಡಿತ ಆಡ್ತಾರೆ. ನಾನು ಜಾಸ್ವಾಲ್ನೇ ಇಟ್ಟಿದ್ದೀನಿ. ಯಾಕಂದರೆ ಕನ್ಸಿಸ್ಟೆನ್ಸಿ ಅಂತ ಬಂದಾಗ ಸ್ವಲ್ಪ ಜಾಸ್ವಾಲ್ ಕನ್ಸಿಸ್ಟೆಂಟ್ ಆಗಿ ಆಡ್ತಾರೆ. ಅಭಿಷೇಕ್ ಶರ್ಮಾ ಕಂಪೇರ್ ಮಾಡ್ತಿದ್ರೆ ಬಿಗ್ ಸ್ಕೋರ್ ಅಂತ ಬಂದಾಗ ಅವರೇ ಬಿಗ್ ಸ್ಕೋರ್ ನೋಡುವಂಥದ್ದು. ಬಟ್ ಕನ್ಸಿಸ್ಟೆನ್ಸಿ ಅಂತ ಬಂದಾಗ ಇವ್ರ ಪ್ರಿಫರೆನ್ಸಲ್ಲಿ ಇರ್ತಾರೆ. ಸೂರ್ಯಕುಮಾರ್ ಯಾದವ್ ಒಬ್ಬಿಯಸ್ಲಿ ಇರಬೇಕಾದ್ರೆ ಅವರ ಕ್ಯಾಪ್ಟನ್ಸಿನ ನಿಭಾಯಿಸ್ತಾ ಇರುವಂಥದ್ದು. ನೋಡೋಣ ಹಿಂಗೆ ಕ್ಯಾಪ್ಟನ್ಸಿ ನಿಭಾಯಿಸ್ತೀರಿ ಸೀಸನ್ ಅಂತ. ನಂಬರ್ 4 ಸ್ಥಾನ ಅನ್ನೋದು ಶ್ರೇಯಸ್ ಅಯ್ಯರ್ಗೆ ಸಿಗುತ್ತೆ ಅನ್ನೋ ಥರ ನಾನು ಅನ್ಕೊಂಡಿದ್ದೀನಿ. ಸೂರ್ಯ ಪ್ರಾಬ್ಲಿ ನಂಬರ್ 3 ಆಡ್ಬೋದು ಅಂತ ಅನ್ಕೊಂಡಿದ್ದೀನಿ. ಶ್ರೇಯಸ್ ಅಯ್ಯರ್ದು ರೀಸೆಂಟ್ ಸ್ಟಾಟ್ಸ್ ಎಲ್ಲ ನೋಡ್ತಂದ್ರೆ T20s ಅಂತ ಬಂದಾಗ ಮಸ್ತಾಗೇ ಇದೆ. ಆದ್ರಿಂದ ಶ್ರೇಯಸ್ ಅಯ್ಯರ್ ಪಕ್ಕ ಇದ್ದೇ ಇರ್ತಾರೆ. ಪ್ರಾಬ್ಲಿ ನಂಬರ್ 4 ಆಡುವಂಥ ಸಾಧ್ಯತೆ ಇರುತ್ತೆ. ಆ್ಯಂಡ್ ನಂಬರ್ 5 ಪ್ರಾಬ್ಲಿ ತಿಲಕ್ ವರ್ಮಾಗೆ ಸಿಗುವಂಥ ಚಾನ್ಸ್ ಇರುತ್ತೆ, ಅಥವಾ ಅವ್ರ ಬ್ಯಾಕಪ್ ಪ್ಲೇಯರ್ ಆಗೂ ಕೂಡ ಇರಬಹುದು. ಸೊ ತಿಲಕ್ ಒಳ್ಳೆ ಪ್ಲೇಯರ್ನೇ, ಅದನ್ನು ನಾನು ಸ್ಕ್ವಾಡಲ್ಲಿ ಇಟ್ಟಿದ್ದೀನಿ ಇರಲಿ ಅಂತ. ನಂಬರ್ 6 ಅಂದರೆ ನಾನು 11 ಬಗ್ಗೆ ಹೇಳ್ತಾ ಇಲ್ಲ, 6ನೇ ಪ್ಲೇಯರ್ ಅಂತ ಹೇಳ್ತೀನಿ ಅಷ್ಟೇ. ಸಂಜು ಸ್ಯಾಮ್ಸನ್ ಪಕ್ಕ ಮೈನ್ ಪ್ರಿಫರೆನ್ಸಲ್ಲಿ ಇರ್ತಾರೆ, ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಆಡೋದ್ರಲ್ಲಿ. ನಂಬರ್ 7 ಜಿತೇಶ್ ಶರ್ಮಾ ನಮ್ಮ RCBಗೆ ಮಸ್ತಾಗಿ ಪರ್ಫಾರ್ಮ್ ಮಾಡಿದರೆ. ವಿಕೆಟ್ ಕೀಪಿಂಗು ಕೂಡ ಸಖತ್ತಾಗಿದೆ ಸ್ಕಿಲ್ ಇವ್ರದ್ದು. ಪ್ರಾಬ್ಲಿ ಇವರು ಬ್ಯಾಕಪ್ ವಿಕೆಟ್ ಕೀಪರ್ ಆಗಿರ್ಬೋದು. ಸಂಜು ಸ್ಯಾಮ್ಸನ್ ಮೈನ್ ಪ್ರಿಫರೆನ್ಸಲ್ಲಿ ಇರ್ತಾರೆ. ಜಿತೇಶ್ ಶರ್ಮಾ ಅಥವಾ ಧ್ರುವ್ ಜುರಲ್. ಜಿತೇಶ್ ಶರ್ಮಾನು ಆಡಿಸಿ ಧ್ರುವ್ ಜುರಲ್ನು ಆಡಿಸೋದಕ್ಕಾಗೋದಿಲ್ಲ. ಧ್ರುವ್ ಜುರಲ್ ಅಂತ ಬಂದಾಗ, ಜಿತೇಶ್ ಶರ್ಮಾ ಅಂತ ಬಂದಾಗ, ಜಿತೇಶ್ ಶರ್ಮಾ ರೀಸೆಂಟಾಗಿ ಮಸ್ತಾಗಿ ಪರ್ಫಾರ್ಮ್ ಮಾಡಿದರೆ T20sಲ್ಲಿ. ಆದ್ದರಿಂದ ನಾನು ಜಿತೇಶ್ ಶರ್ಮಾನ ಇಲ್ಲಿ ಮುಂದೆಗಡೆ ಇಡ್ತಾ ಇದ್ದೀನಿ. ಹಾರ್ದಿಕ್ ಪಾಂಡ್ಯ ಅಂತೂ ಆಬ್ವಿಯಸ್ಲಿ ಆಡ್ತಾರೆ. ಪಕ್ಕ ಶಾರ್ಟ್ ಆಯ್ಕೆ ಇದು. ಕಣ್ಣು ಮುಚ್ಕೊಂಡು ಆಯ್ಕೆ ಮಾಡ್ಬಿಡ್ಬೇಕು. ಯಾವುದೇ ಟೂರ್ನಮೆಂಟ್ ಆಗಿರಲಿ ಅವನ ಅಜ್ಜಿ ಹಾರ್ದಿಕ್ ಪಾಂಡ್ಯ ಶಾರ್ಟು. ಅಲ್ಲಿ ಒಂಥರ ನೆಗೋಷಿಯೇಷನ್ ಅದು ಇದೆಲ್ಲ ಮಾಡೋಕ್ಕೇನೆ ಆಗೋದಿಲ್ಲ. ಕೃಣಾಲ್ ಪಾಂಡ್ಯನು ಕೂಡ ಇರಬಹುದು ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದರೆ ನಾವು RCBಗೆ ಸಖತ್ತಾಗಿ ಸೈಕಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಬೆಜಾನ್ ಮ್ಯಾಚಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಆಗಿದ್ದಾರೆ. ಆ್ಯಂಡ್ ಒಂಥರ ಟೂರ್ನಮೆಂಟ್ ವಿನ್ನಿಂಗ್ ಪ್ರದರ್ಶನ ಅಂತೂ ಕೊಟ್ಟಿದ್ದಾರೆ ನಮ್ಮ RCBಗೆ. ಆದ್ದರಿಂದ RCBಗೆ ಅಂತ ಮಾತ್ರ ಅಂತಲ್ಲ, ಒಟ್ಟಲ್ಲಿ ಚೆನ್ನಾಗಿ ಡೊಮ್ಯಾಸ್ಟಿಕಲ್ಲೂ ಕೂಡ ಮಸ್ತಾಗಿ ಪರ್ಫಾರ್ಮ್ ಮಾಡಿದರೆ. ಒಂಥರ ಲೀಡರ್ಶಿಪ್ ಎಬಿಲಿಟಿನೂ ಕೂಡ ಅವ್ರಿಗೆ ಚೆನ್ನಾಗಿದೆ. ಲೀಡ್ ಮಾಡ್ತಾರೆ ಅಂತ ಹೇಳ್ತಿಲ್ಲ, ಒಟ್ಟಲ್ಲಿ ಎಲ್ಲ ಥರ ಎಬಿಲಿಟಿನೂ ಕೂಡ ಇದೆ ಕೃಣಾಲ್ ಪಾಂಡ್ಯಗೆ. ಆದ್ದರಿಂದ ಕೃಣಾಲ್ ಪಾಂಡ್ಯಲ್ಲಿ ಮೇನ್ ಪ್ರಿಫರೆನ್ಸ್ ಆಗಿ ಇರಬಹುದು ಅಂತ ಅಂದ್ಕೊಂಡಿದ್ದೀನಿ. ವಾಷಿಂಗ್ಟನ್ ಸುಂದರ್ಗೆ ಕಂಪೇರ್ ಮಾಡ್ತು ಅಂತಂದರೆ, ವಾಷಿಂಗ್ಟನ್ ಸುಂದರ್ ರೀಸೆಂಟಾಗಿ ಧಮಾಕ ಎಲ್ಲ ಕೊಟ್ಟಿದ್ದಾರೆ. ಸೆಂಚುರಿ ಟೆಸ್ಟಲ್ಲಿ ಇಳಿಸಿದ್ದಾರೆ. ಬಟ್ T20ಲೂ ಕೂಡ ಎಬಿಲಿಟಿ ಇದೆ, ಹೊಡೆಯುವಂಥ ಎಬಿಲಿಟಿ ಇದೆ. ಬಟ್ ಕೃಣಾಲ್ ಪಾಂಡ್ಯ ವಾಷಿಂಗ್ಟನ್ ಸುಂದರ್ ಅಂತ ಬಂದಾಗ, T20s ಅಂತ ಬಂದಾಗ ರೀಸೆಂಟಾಗಿ ಬೂಮ್ ಆಗಿರುವಂಥದ್ದು ಕೃಣಾಲ್ ಪಾಂಡ್ಯ ಅವ್ರನ್ನೇ. ಸೊ ಪ್ರಿಫರೆನ್ಸ್ ಮೇನ್ ಆಗಿ ಕೊಡ್ತಾರೆ ಅಂತ ನಾನು ಬಿಲೀವ್ ಮಾಡ್ತೀನಿ. ಆ್ಯಂಡ್ 10ನೇ ಸ್ಥಾನ ನಾನು ಕೊಡ್ತಾ ಇರೋದು ಅಕ್ಷರ್ ಪಟೇಲ್ಗೆ. ಗೊತ್ತೇ ಅದನ್ನೇ, ಟೂರ್ನಮೆಂಟ್ ಚೇಂಜಿಂಗ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದು T20 ವರ್ಲ್ಡ್ ಕಪ್ಪಲ್ಲಿ ಅಕ್ಷರ್ ಪಟೇಲ್ ಅವರು. ಸೊ ಅದರಿಂದ ಅಕ್ಷರ್ ಪಟೇಲ್ ಇರಲೇಬೇಕು. ಆ್ಯಂಡ್ 11 ಇರುವಂಥ ಪ್ಲೇಯರ್ನ ಅಕ್ಷರ್ ಪಟೇಲ್. ನಂಬರ್ 11 ನಾನು ಇಡ್ತಾ ಇದ್ದೀನಿ ಕುಲ್ದೀಪ್ ಯಾದವ್ ಅವ್ರನ್ನ. ಸೊ ಕುಲ್ದೀಪ್ ಯಾದವ್ ಟೆನ್ನಿ ಗಿವನ್ ಡೇ ವಿಕೆಟ್ ಟೇಕರು, ಒಳ್ಳೆ ಎಕಾನಮಿನ ಮೇಂಟೈನ್ ಮಾಡ್ತಾರೆ. ಆದ್ದರಿಂದ ಕುಲ್ದೀಪ್ ಯಾದವ್ ಅವರು ಮೈನ್ ಸ್ಪಿನ್ನರ್ ಆಗಿ ಇದ್ದೇ ಇರ್ತಾರೆ. ವರುಣ್ ಚಕ್ರವರ್ತಿ ಈ ಇಬ್ಬರು ಸೇರ್ಕೊಂಡ್ಬಿಡ್ತು ಅಂತಂದರೆ ಬುಗ್ರಿ ಥರ ಆಟ ಆಡಿಸ್ಬಿಡ್ತಾರೆ ಹಂಗೆ. ಬಟ್ ವರುಣ್ ಚಕ್ರವರ್ತಿ ರೀಸೆಂಟಾಗಿ ಅಷ್ಟೊಂದು ಹಾವಳಿ ಕೊಟ್ಟಿಲ್ಲ IPLಗಿನ ಮುಂಚೆ. ವರುಣ್ ಚಕ್ರವರ್ತಿ ಸಿಕ್ಕಾಪಟ್ಟೆ ಸೈಕಾಗಿ ಕಾಣಿಸ್ಕೊಂಡಿದ್ರು. ವರ್ಲ್ಡ್ ಕಪ್ ಎಲ್ಲ ಮಸಾ ಕಾಣಿಸ್ಕೊಂಡಿದ್ರು. ಸೊ ವರುಣ್ ಚಕ್ರವರ್ತಿ ಅಂತೂ ಖಂಡಿತ ಇದ್ದೇ ಇರ್ತಾರೆ. ಆ್ಯಂಡ್ ಬುಮ್ರಾ ಅವರು ಆಡಲೇಬೇಕು. ಯಾಕಂದರೆ ವರ್ಕ್ಲೌಡ್ ಮ್ಯಾನೇಜ್ಮೆಂಟ್ ಅದು ಇದು ಎಲ್ಲ ಚೆನ್ನಾಗೇ ಮಾಡ್ಕೊಂಡಿದ್ದಾರೆ. ಅಲ್ಲಿ 3 ಮ್ಯಾಚ್ ಅಷ್ಟೇ ಆಡಿದ್ದು. ಸೊ ಇಲ್ಲಿ ಮತ್ತೆ ವರ್ಕ್ಲೌಡ್ ಮ್ಯಾನೇಜ್ಮೆಂಟ್ನ ಅಗತ್ಯತೆ ಏನಿಲ್ಲ.
ಬುಮ್ರಾ ಅವ್ರು ಬರ್ತಾರೆ ಅಂತ ಅಪ್ಡೇಟ್ ಅಂತೂ ಇದೆ. ಅದರಿಂದ ಬುಮ್ರಾ ಅವ್ರನ್ನ ನಾನು ಸ್ಕ್ವಾಡಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಸಿರಾಜ್ ಬೈ ಲಾಸ್ಟ್ ಏಷ್ಯಾ ಕಪ್ಪಲ್ಲಿ ಅದು ಒಡಿಐ ಫಾರ್ಮೆಟ್ ಆಗಿತ್ತು, ಬಟ್ ಏನು ಮಾಡಿದ್ರು ಸಿರಾಜ್ ಬೈ ಫೈನಲಲ್ಲಿ ಅಂತ ಗೊತ್ತಿರೋದನ್ನೇ ಪಟ 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 ಅಂತ ಶ್ರೀಲಂಕನ್ ವಿಕೆಟ್ಸ್ಗಳನ್ನ ಫೈನಲ್ ಎಲ್ಲ ಎತ್ಬಿಟ್ಟು ಅಜ್ಜಿತ್ ಟ್ರಾಫಿ ನಾವು ಅಜ್ಜಿತ್ ತೊಗೊಂಡು ಬಂದ್ಬಿಟ್ರೆ ಹಂಗೇನೆ. ಸೊ ಅದರಿಂದ ಸಿರಾಜ್ ಬೈ ಅಂತೂ ಇದರಲ್ಲೇ ಬೇಕು. ರೀಸೆಂಟ್ ಪರ್ಫಾರ್ಮೆನ್ಸು ಕೂಡ ಮಸ್ತಾಗೇ ಇದೆ. ನಾನು ಕಣ್ಣು ಮುಚ್ಕೊಂಡು ಇಡ್ತೀನಿ. ಆ್ಯಂಡ್ ಅರ್ಶ್ದೀಪ್ ಸಿಂಗು T20s ಅಂತ ಬಂದಾಗ ಖಂಡಿತ ಶಾರ್ಟ್ ಆಯ್ಕೆಯಾಗಂತೂ ಇದ್ದೇ ಇರ್ತಾರೆ. ಸೊ ಇಲ್ಲಿ ಮೇಯ್ನಾಗಿ ಇಲ್ಲಿ 3 ಜನ ಪೇಸರ್ಸ್ ಇದ್ದಾರೆ, ಸಾಕು ಅಂತ ಕಾಣಿಸುತ್ತೆ. ಬ್ಯಾಕಪ್ ಆಗಬೇಕಾದ್ರೆ ತಗೊಬೋದು ಯಾರನ್ನಾದರೂ. ಅಂದರೆ ಇವಾಗ ತಿಲಕ್ ವರ್ಮನ ಇಟ್ಕೊಂಡಿದ್ದೀನಲ್ಲ, ತಿಲಕ್ ವರ್ಮ ಬೇಡ ಅಂತ ಅನಿಸ್ತು ಅಂತಂದರೆ ಬೇಕಾದರೆ ಇವರು ಬ್ಯಾಕಪ್ ಆಗಿ ಇನ್ನೊಬ್ರು ಪೇಸರ್ ಹರ್ಷಿತ್ ರಾಣನೋ ಇವ್ರನ್ನ ಯಾರಾದರೂ ಬೇಕಾದ್ರೂ ಇಟ್ಕೋಬೋದು. ಬಟ್ ಸಾಕು ಅನ್ನೋ ಥರ ಕಾಣಿಸ್ತೈತೆ. ಯಾಕಂದರೆ ಹಾರ್ದಿಕ್ ಪಾಂಡ್ಯನೂ ಕೂಡ ಇರೋದ್ರಿಂದ 4 ಜನ ಇಲ್ಲಿ ಪೇಸ್ ಅಟ್ಯಾಕ್ ಆಗಿಬಿಡುತ್ತೆ. ಜೊತೆಗೆ ಸ್ಪಿನ್ ಅಟ್ಯಾಕ್ ಆಯಿತು ಅಂದರೆ ಓವರಾಲ್ ಒಂದು 6 ಜನ ಅಂತೂ ಖಂಡಿತ ಇದ್ದೇ ಇರ್ತಾರೆ. ಬೌಲಿಂಗ್ ಆಪ್ಷನ್ಸ್ ಆಗಿ 6-7 ಜನ ಅಂತೂ ಇದ್ದೇ ಇರ್ತಾರೆ. ಸೊ ಲಕ್ಸುರಿ ಅಂತೂ ಆಯಿತು. ನನ್ನ ಪ್ರಕಾರ E15 ಹೋಯಿತು ಅಂತಾರೆ ಚೆನ್ನಾಗಿ ಇರುತ್ತೆ. ಇಲ್ಲಿ ಯಾರನ್ನಾರು ಮಿಸ್ ಮಾಡಿದ್ರೆ ರಿಷಬ್ ಪಂತ್ KL ರಾಹುಲ್ ಎಲ್ಲ ಹಾಕಕ್ಕೆ ಹೋಗ್ಬಿಡಿ. ಇವಾಗ ರಿಷಬ್ ಪಂತ್ ಆಗಿರಲಿ KL ರಾಹುಲ್ ಆಗಿರಲಿ ಮೇನ್ ಪ್ರಿಫರೆನ್ಸಲ್ಲಂತೂ ಖಂಡಿತ ಇರೋದಿಲ್ಲ. ಯಾಕಂದರೆ T20s ಅಂತ ಬಂದಾಗ ಅವಾಗ ಕನ್ಸಿಡ್ರೇಷನ್ ಅಷ್ಟೇನಾಗಿ ಇಲ್ಲ. ಇವಾಗ ನೋಡೋಣ ಮುಂದೆ ಫ್ಯೂಚರಲ್ಲಿ ಅವರು ಕೂಡ ಬರ್ಬೋದು. ಬಟ್ ಈ ಸಲ ಖಂಡಿತ KL ರಾಹುಲ್ ಇರೋದಿಲ್ಲ, ರಿಷಬ್ ಪಂತ್ ಕೂಡ ಇರೋದಿಲ್ಲ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.